ಗೌರವ ಅಧ್ಯಕ್ಷರು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸರ್ ಇವಾಗ ಟೆಂಡರ್ನ ಬಳಿಕ ಕಮಿಷನ್ ಅಲ್ಲ ಇದು ಟೆಂಡರ್ ಅಪ್ರೂವಲ್ ಆಗೋ ಮುಂಚೆನೇ ಕಮಿಷನ್ ಅನ್ನುವಂತಹ ಗಂಭೀರ ಆರೋಪವನ್ನ ತಾವು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮಾಡ್ತಾ ಇದ್ರಿ ಯಾವ ವಿಭಾಗದಲ್ಲಿ ಯಾವ ಇಲಾಖೆಯಲ್ಲಿ ಇದೆ ನೋಡ್ರಿ ಮೇಡಮ್ ಯಾವ ಡಿಪಾರ್ಟ್ಮೆಂಟ್ಗೆ ಶಾಸಕರಿಗೆ ಅದು ಫಂಡ್ ಕೊಡೋ ಪವರ್ ಶಾಸಕರಿಗೆ ಅದ ರೀ ಅವರೇ ಕೊಡ್ಬೇಕು ಫಂಡ್ ಅದು ಯಾವ ಡಿಪಾರ್ಟ್ಮೆಂಟ್ ಕೊಡ್ತಾರೋ ಆ ಡಿಪಾರ್ಟ್ಮೆಂಟ್ಗೆ ಅವ್ರು ಎಲ್ಲಿ ಕೊಡ್ತಾರೆ ಆ ಡಿಪಾರ್ಟ್ಮೆಂಟ್ದಾಗ ಕಮಿಷನ್ ಇರ್ತದೆ. ಈಗ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಈ ದಾಖಲೆಗಳು ಏನಿದಾವೆ ದಾಖಲೆಗಳು ಅಂಡ್ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು ಅಂತ ಯಾವ ಸಚಿವರಿಗೆ ಸೇರಿರುವಂತ ಇಲಾಖೆ ಅಧಿಕಾರಿ ಇದು ಒಂದು ನಾವು ಹೇಳಿದ್ದು ಎಲ್&ಟಿ ಅನ್ನೋದ 600 crores ಇತ್ತೊಂಡು ಏನು ಟೆಂಡರ್ ತೊಗೊಂಡು ಮನುಷ್ಯರಿಗೆ ನೀರು ಕುಡಿಯೋದ್ರಿ ಮೇಡಮ್ ಅದು ಪಾಪ ಗರೀಬರಿಗೆ ನೀರು ಕುಡಿಯೋದು ನಗರ ಬಿದ್ದು 6 ವರ್ಷ ಐತೆ ಕೆಲಸ ಮುಗಿಸಿಲ್ಲ 6 years ಐತೆ ಅವನ್ಕ ಪರಿಣದ 2.5 ವರ್ಷ ಇವ್ರು ನಮ್ಮ ಶಾಸಕರದು ಗೌರ್ಮೆಂಟ್ ಏನು ಮಾಡ್ತಾ ಇದೆ ನಾವು ಯಾರು ಲೇಟ್ ಮಾಡಿದ್ರೆ 10% ಪೆನಾಲ್ಟಿ ಹಾಕ್ತಾರೆ ನಮ್ಗೆ ನಮ್ಮ ಸಣ್ಣ ಕಾಂಟ್ರಾಕ್ಟ್ರು ಟೈಮ್ ಪ್ರಕಾರ ಮುಗಿಸಲ್ಲ ರೀ 10% ಪೆನಾಲ್ಟಿ ಹಾಕ್ತಾರೆ ನಮಗೆ ಪೆನಾಲ್ಟಿ ಹಾಕಿ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ ನಮಗೆ ಈಗ ಅವರಿಗೆ ದೊಡ್ಡ ಕಾಂಟ್ರಾಕ್ಟ್ರಿಗೆ ಏನೂ ಮಾಡೋಕ್ಕೆ ತಯಾರಿಲ್ಲ ಯಾಕೆ ಪ್ಯಾಕೇಜ್ದಾಗ ಮೊದಲೇ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಇವರು ಅದಕ್ಕೆ ಏನದ ಅದು ನಮ್ಮ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇದಕ್ಕೆ ತಂದಿದ್ದೆವು ಸರ್ ಎಲ್ಲ ಶಾಸಕರು ಈ ಥರ ಮಾಡ್ತಾ ಇದ್ದಾರೆ ಕೆಲಸ ನಡೀತಾ ಇಲ್ಲ ಅಂತಂದಾಗ ಅವ್ರು 20 ತಾರೀಕು ಇಮಿಡಿಯೇಟ್ ಮೀಟಿಂಗ್ ಇಟ್ಟರು ಆ ಮೀಟಿಂಗ್ದಾಗ ನಿರ್ಣಯ ತಗೊಂಡು ಅವನಿಗೆ ಬ್ಲ್ಯಾಕ್ ಲಿಸ್ಟೇ ಮಾಡಮಂತ ಯಾರು ಕಾರ್ಮಿಕ ಇಲಾಖೆಯಲ್ಲಿ ಮತ್ತು ಓಪನ್ ಹೇಳಿದ್ರು ಸರ್ ಕಾರ್ಮಿಕ ಇಲಾಖೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 750 ಕೋಟಿ ರೂಪಾಯಿ ಕೊಟ್ಟದ್ರಿ 750 ಕೋಟಿ ರೂಪಾಯಿದಾಗ ಕಾರ್ಮಿಕರಿಗೆ ಪ್ರತಿ ಜಿಲ್ಲಾದಾಗ ಕಾರ್ಮಿಕರ ಮಕ್ಕಳಿಗೆ ಹೊಸ ಸಲಕ್ಕಾಗಿ ಕಾರ್ಮಿಕರ ಮಕ್ಕಳು ಒಳ್ಳೆ ಸ್ಕೂಲ ಒಳ್ಳೆ ಮೈದಾನ ಒಳ್ಳೆ ಲೈಬ್ರರಿ ಮಾಡೋ ಸಲಕ್ಕಾಗಿ ಒಂದು ಡಿಸ್ಟ್ರಿಕ್ಟ್ 35 ಕೋಟಿ ರೂಪಾಯಿ ಕೊಟ್ಟರು ಏನ್ರಿ ಕೇಂದ್ರ ಸರ್ಕಾರ ಇವ್ರು ಏನು ಮಾಡ್ಯಾರ ನಮ್ಮದು ಕಾರ್ಮಿಕ ಸಚಿವರು ಅವ್ರ ಆಫೀಸರ್ಸ್ ಅವರು ಒಂದೇ ಪ್ಯಾಕೇಜ್ ಮಾಡ್ಯಾರ 175 ಕೋಟಿ ರೂಪಾಯಿದು 175 ಕೋಟಿ ರೂಪಾಯಿ ಪ್ಯಾಕೇಜ್ ಮಾಡಿ ತಮಗೆ ಯಾರು ಹೋಗಿ ಭೇಟಿ ಆಗ್ತಾರೆ ಕಾಂಟ್ರಾಕ್ಟರ್ ಅವ್ರಿಗೆ ಕೊಟ್ಬಿಡೋದು ಯಾರು ಕೊಡ್ತಾ ಇರೋದು ಅಧಿಕಾರಿಗಳು ಈಗ ಬೈರತಿ ಅವರಿಗೆ ಸಂತೋಷ್ ಲಾಡ್ ಅವರಿಗೆ ಇದು ಗಮನಕ್ಕೆ ಬಂದಿಲ್ವಾ ತಂದೆ ಅವ್ರು ಏನು ಕೇರ್ ಮಾಡಿಲ್ಲ ಅವರು ನಾ ಮಾಡಿಲ್ಲ ಅವ್ರಿಗೆ ಆಫೀಸರ್ ಮಾಡ್ರೆ ಅವ್ರಿಗೆ ಕೇಳಿರ್ತಿ ಆದರು ಭೈರತಿ ಸಾಹೇಬ್ರು ಅಂದರು ಮತ್ತೇನದ ಇವರು ನಮ್ಮದು ಅನಿಲ್ ಲಾಡ್ ಸಾಹೇಬ್ರು ಅಂದರು ಅವ್ರು ಇವತ್ತೇನು ಅನಿಲ್ ಲಾಡ್ ಸಾಹೇಬ್ರು ಇವತ್ತು ಪ್ರೆಸ್ ಮೀಟ್ ಮಾಡಿಬಿಡ್ರಿ ನಿಮ್ಮ ಗುರುವಾರ ದಿನ ಕರೆದ ಕಿಸಿ ಹೇಳ್ತಂದ್ರು ನಾವೊಂದು ನಿಮಗೆ ಟೈಮ್ ಕೊಟ್ಟಿದ್ದೆವು ಒಂದು ವಾರ ಹೇಳಿದೆವು ನಮ್ಮ ಅಧ್ಯಕ್ಷ ಪಾಪ ಒಂದು ವಾರ ತನಕ ಅವ್ರಿಗೆ ಹೇಳ್ಯಾರ ನೋಡಿ ಸರ್ ಇದು ಚಂದಲ್ಲ ಈ ಥರ ಮಾಡಬೇಡ್ರಿ ಗರೀಬ್ ಕಾಂಟ್ರಾಕ್ಟರ್ ಸಾಹಿತ್ಯಗಳು ಎಷ್ಟು ಪರ್ಸೆಂಟೇಜ್ ತೆಗೆದುಕೊಳ್ತಾರೆ ಅನ್ನುವಂಥ ಆರೋಪ ತಮ್ಮದು ಈಗ ಆರೋಪನ ಪರ್ಸೆಂಟೇಜ್ ನೋಡ್ರಿ ನಮಗೆ ಗೊತ್ತಿದ್ದು ಬಲ್ಲಿ ನಡೆದಿದ್ದು ನಾ ಹೇಳ್ತೀನಿ 10ರಿಂದ 15 20 ಕಲ್ಯಾಣ ಕರ್ನಾಟಕ ನಡೆದದ ಅದೇ ಇವರು ನಡೆಸಿರ್ಬೇಕು ಯಾಕೆ ಕೊಡ್ತಾರೆ ಅವರಿಗೆ ಇವರಿಗೆ ಯಾಕೆ ಕೊಡ್ತಾರೆ ಯಾರು ಟೆಂಡರ್ ಈಗ ನೋಡ್ರಿ ಈ ಗುಲ್ಬರ್ಗದಲ್ಲಿ 3 ಟೆಂಡರ್ ಹಾಕ್ಯಾರ ಈ ಗುಲ್ಬರ್ಗ ಎಲ್ಲ ಕೊಟ್ಟರು ಯಾರು ಕೈ ಕೊಟ್ಟರು ಈ ಗುಲ್ಬರ್ಗದಲ್ಲಿ ಏನ್ರಿ 3 ಟೆಂಡರ್ ಹಾಕ್ಯಾರ ಇಲ್ಲ ಅದು ಕೊಟ್ಟು ಯಾರಿಗೂ ಇಲ್ಲರಿ ಈ ಗುಲ್ಬರ್ಗದಾಗ 3 ಟೆಂಡರ್ ಹಾಕಿ ತಿಳ್ಕೊರಿ ಆ 3 ಟೆಂಡರ್ ಓಪನ್ ಮಾಡ್ಬೇಕಲ್ರಿ ಯಾರು ಕಡಿಮೆ ಅದ ಅವ್ರಿಗೆ ಗೊತ್ತದ ಇಲ್ಲ ಓಪನ್ ಮಾಡ್ಲಿಕ್ಕೆ ತಯಾರಿಲ್ಲ ಅವ್ರಿಗೆ ಬೇರೆ ಯಾರು ಹಾಕಿ ಅವ್ರಿಗೆ ಯಾರಿಗೆ ಫಿಕ್ಸ್ ಮಾಡಿರಲ್ಲ ಅವರಿಗೆ ಕೊಡೋದು ಅವ್ರಿಗೆ ಕರ್ಕರ್ದು ಹೇಳ್ತಾ ಇದ್ದಾರೆ ನೀವು ವಾಪಸ್ ತಗೋರಿ ಅಂತೇಳಿ ನೀವು ಟೆಂಡರ್ ವಾಪಸ್ ತಗೋರಿ ಮೊದಲೇ ಅಪಾಯಿಂಟ್ಮೆಂಟ್ ಪಾರದರ್ಶಕವಾಗಿ ನಡೀತಾ ಇದೆ ಅಂತ ಸರ್ಕಾರ ಇಲ್ಲ ಪಾರದರ್ಶಕ ಇಲ್ಲೇ ಅಲ್ಲ ಒಟ್ಟೆ ನಾಮಕವಾಸ್ತೆ ಪಾರದರ್ಶಕ ಒಟ್ಟೇ ಇಲ್ಲ ಅವ್ರು ಏನು ಇದು ಮಾಡ್ತಾರೆ ಮನುಷ್ಯಂಗೆ ಬಂದ ಒಂದು ಅದು ಏನು ಇದು ಮಾಡ್ತಾರೆ ನಾವು ಹೇಳಿದೆವು ಯಾವ ಥರ ಮಿಸ್ಯೂಸ್ ಆಗ್ಲತ್ತ ಅಂಬೋದು ಈ ಮಿನಿಸ್ಟರ್ ನಜರಿಗೆ ತಂದಿದ್ದೇವ್ರಿ ಮಾನ್ಯ ಜನಪ್ರತಿನಿಧಿಗಳು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಪಕ್ಷದವ್ರು ಈ ಮೇಡಮ್ ಅವರೇ ದುಡ್ಡು ಸಿಗ್ತವೆ ಯಾಕೆ ಅವ್ರಿಗೆ ಇನ್ವಾಗಲಿ ಈಗ ಅವಾಗ ಹಿಂದಿನ ಕಾಲದಾಗ ಏನ್ರಿ ಈಗ ನಮ್ಮ ಅಣ್ಣ ಎಮ್ ಎಲ್ ಎ ಇದ್ದ ಖುಲ್ಲ ಹೇಳ್ತೀನಿ ನಮಗೆ ನಮ್ಮ ಅಣ್ಣ ಎಮ್ ಎಲ್ ಎ ಇದ್ದಾಗ ಯಾರೇ ಜೀಪ್ ಕೊಡ್ತಿರು ಓಡಾಡೋಕ್ಕೆ ಇದು ಕೊಡ್ತಿರು ಈಗ 1 ಕೋಟಿ ಕೆಲಸ ಕೊಟ್ಟರೆ 10 ಲಕ್ಷ ಮನೆಗೆ ಹೋಗ್ತಾವ್ರಿ 1 ಕೋಟಿ ಫಂಡ್ ಕೊಟ್ರಲ್ಲ ನಮ್ಮ ಫಂಡ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವ್ರು ಒಬ್ರು ಏನು ಮಾಡ್ಬೇಕು ಪಾಪ ಎಲ್ಲರೂ ಹಂಗದಾಗ ಅವ್ರು ಏನು ಮಾಡ್ಬೇಕೇನು ಯಾರು CM ಹೇಳೋ CM ಅವ್ರಿಗೆ ಸರ್ ಈ ಥರ ನಡೆದ ಅಂತೇಳಿ ಪ್ರೆಸ್ ಮೀಟ್ ಮಾಡಿನ್ರಿ ನಾ ಅಧ್ಯಕ್ಷ ಇದ್ದಾಗ ಪ್ರೆಸ್ ಮೀಟ್ ಮಾಡೀನಿ ಲೆಟರ್ ಬರೆದಿದ್ದೆವು ಆದ್ರೆ ಅವ್ರು ಏನೋ ಯಾವುದಕ್ಕೂ ಇದು ಮಾಡಿಲ್ಲ ಇದು ನೋಡಿ ಯಾವಾಗ ಕಲ್ಯಾಣ ಕರ್ನಾಟಕ ಆಯಿತು ಅಲ್ಲಿ ನಡೆದ ಇವತ್ತು ಈಗ ಹೆಚ್ಚಿಗೆ ಅದ ಜಗನ್ನಾಥ್ ಅವರ ಆರೋಪದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.